ಇಚ್ಛೆಯಂತೆ ಎಲ್ಲವೂ ಮಾಡಲಾಗತ್ತೆ. ಮದುವೆ ಮುಂದೂಡಿಕೆ ಕಾರಣ ಬಿಚ್ಚಿಟ್ಟ ಪಲಾಶ್ ಸಹೋದರಿ. ಟೀಂ ಇಂಡಿಯಾದ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಸಂಗೀತ ನಿರ್ದೇಶಕ ಪಲಾಶ್ ಮುಚಲ್ ಜೋಡಿಯ ಮದುವೆ ನವೆಂಬರ್ 23ರಂದು ನಡೆಯಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಈ ಮದುವೆಯನ್ನ ಮುಂದೂಡಲಾಯಿತು. ಈಗ ವಾರಗಳ ನಂತರ ಪಲಾಶ್ ಸಹೋದರಿ ಪಲಾಕ್ ಮುಚಲ್ ಅಂತಿಮವಾಗಿ ಕುಟುಂಬಗಳು ಹೇಗೆ ನಿಭಾಯಿಸುತ್ತಿವೆ ಮತ್ತು ಪಲಾಶ್ ಸ್ಮೃತಿ ವಿವಾಹವನ್ನು ಏಕೆ ಮುಂದೂಡಲಾಯಿತು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ. ಸ್ಮೃತಿ ಪಲಾಶ್ ಮದುವೆ ಮುಂದೂಡಿಕೆಗೆ ಕಾರಣವೇನು? ಪಲಾಕ್ ಮುಚಲ್, ಸ್ಮೃತಿ ಮಂಧಾನ ಮತ್ತು ಪಲಾಶ್ ಅವರ ವಿವಾಹ ಮುಂದೂಡಿಕೆ ಬಗ್ಗೆ ಮೊದಲ ಬಾರಿಗೆ ಫಿಲ್ಮ್ ಫೇರ್ ಜೊತೆ ಮಾತನಾಡಿ ಪಲಾಕ್ ಮುಚಲ್ ಕಾರಣವನ್ನ ವಿವರಿಸುತ್ತಾ ಮೌನ ಮುರಿದ್ರು. ಎರಡೂ ಕುಟುಂಬಗಳು ಬಹಳ ಕಷ್ಟದ ಸಮಯಗಳನ್ನ ಕಂಡಿವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಸಮಯದಲ್ಲಿ ನಾವು ಒಳ್ಳೆಯದನ್ನ ನಂಬಬೇಕು ಮತ್ತು ಸಾಧ್ಯವಾದಷ್ಟು ಒಳ್ಳೆಯದನ್ನ ಹರಡಬೇಕು ಎಂದು ನಾನು ಹೇಳಲು ಬಯಸುತ್ತೇನೆ. ಕುಟುಂಬದ ಇಚ್ಛೆಯಂತೆ ಎಲ್ಲವೂ ಮಾಡಲಾಗತ್ತೆ ಎಂದು ಹೇಳಿದ್ರು. ಮದುವೆಯ ಬಗ್ಗೆ ಸ್ಮೃತಿಯ ಸಹೋದರ ಹೇಳಿದ್ದೇನು? ಸ್ಮೃತಿ ಮಂಧಾನ ಮತ್ತು ಪಲಾಶ್ ಮುಚಲ್ ಅವರ ಹೊಸ ವಿವಾಹ ದಿನಾಂಕದ ಕುರಿತು ಸಾಮಾಜಿಕ ಮಾಧ್ಯಮಗಳು ಮತ್ತೊಮ್ಮೆ ಚರ್ಚೆಯಲ್ಲಿ ತೊಡಗಿವೆ. ಡಿಸೆಂಬರ್ 7ರಂದು ಈ ಜೋಡಿ ವಿವಾಹವಾಗಲಿದ್ದಾರೆ ಎಂದು ಹಲವಾರು ವರದಿಗಳು ಹೇಳುತ್ತವೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಮೃತಿ ಸಹೋದರ ಶ್ರವಣ್ ಮಂಧಾನ, ಈ ವದಂತಿಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಮದುವೆಯನ್ನ ಪ್ರಸ್ತುತ ಮುಂದೂಡಲಾಗಿದೆ ಎಂದು ಹೇಳಿದ್ದಾರೆ. ನಡೆದಿದ್ದೇನು? ನವೆಂಬರ್ 23ರಂದು ಸ್ಮೃತಿ ಮತ್ತು ಪಲಾಶ್ ಮದುವೆ ನಿಗದಿಯಾಗಿತ್ತು. ಆದಾಗ್ಯೂ ವಿವಾಹ ಸಮಾರಂಭಕ್ಕೆ ಸ್ವಲ್ಪ ಮೊದಲು ಸ್ಮೃತಿಯ ತಂದೆ ಅನಾರೋಗ್ಯಕ್ಕೆ ಒಳಗಾದ್ರು ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ರು. ಇದರಿಂದಾಗಿ ಮದುವೆಯನ್ನ ಮುಂದೂಡಲಾಯಿತು. ಸ್ವಲ್ಪ ಸಮಯದ ನಂತರ ಪಲಾಶ್ ಕೂಡ ಅನಾರೋಗ್ಯಕ್ಕೆ ಒಳಗಾದ್ರು ಮತ್ತು ಆಸ್ಪತ್ರೆಗೆ ದಾಖಲಾದ್ರು. ಆದಾಗ್ಯೂ ಕೆಲವು ವರದಿಗಳು ಮದುವೆಯನ್ನ ಮುಂದೂಡಲು ಕಾರಣ ಸ್ಮೃತಿಯ ತಂದೆ ಅನಾರೋಗ್ಯವಲ್ಲ ಎಂದು ಹೇಳಿವೆ. ನಿಜವಾದ ಕಾರಣವೆಂದರೆ ಪಲಾಶ್ ಸ್ಮೃತಿಗೆ ಮೋಸ ಮಾಡಿದ ಆರೋಪ ಹೊರಿಸಲಾಗಿತ್ತು ಎಂದು ವರದಿಗಳು ತಿಳಿಸಿವೆ. ಇನ್ನು ಪಲಾಶ್ ಮೇರಿ ಡಿಕೋಸ್ಟಾ ಎಂಬ ನೃತ್ಯ ನಿರ್ದೇಶಕಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಹರಿಬಿಡಲಾಯಿತು. ಅಲ್ಲದೆ ಪಲಾಶ್ ಮತ್ತು ಮುಚಲ್ ಚಾಟ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ ಶಾಟ್ಗಳನ್ನು ಸಹ ಹರಿಬಿಡಲಾಯಿತು. ಇದರಲ್ಲಿ ಪಲಾಶ್ ಅವರು ಸ್ಮೃತಿಯ ಬಗ್ಗೆ ಆಕ್ಷೇಪಾರ್ಹ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಆಕೆ ತನಗೆ ಸರಿಯಾಗಿ ಟೈಮ್ ಕೊಡುತ್ತಿಲ್ಲ ಎಂದು ಪಲಾಶ್ ಹೇಳಿಕೊಂಡಿದ್ದಾರೆ. ಅಲ್ಲದೆ ತನ್ನೊಂದಿಗೆ ಡೇಟ್ ಮಾಡುವಂತೆ ಪಲಾಶ್ ಕೇಳಿಕೊಂಡಿದ್ದಾರೆ. ಆದರೆ ವೈರಲ್ ಆಗಿರುವ ಸ್ಕ್ರೀನ್ ಶಾಟ್ಗಳ ಬಗ್ಗೆ ಯಾವುದೇ ದೃಢೀಕರಣವಿಲ್ಲ. ಅದೊಂದು ವದಂತಿಯಾಗಿದೆ. ಪಲಾಶ್ ಬಗ್ಗೆ ತಿಳಿದ ಸ್ಮೃತಿಯ ತಂದೆ ಶ್ರೀನಿವಾಸ್ ನವೆಂಬರ್ 22ರ ರಾತ್ರಿಯೇ ಪಲಾಶ್ ಅವರನ್ನ ಪ್ರಶ್ನಿಸಿದ್ದಾರೆ. ಅವರ ಮಧ್ಯೆ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಈ ವೇಳೆ ದೊಡ್ಡದಾಗಿ ಜಗಳ ನಡೆದಿದೆ. ಎರಡು ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆದಿದ್ದು ಈ ವೇಳೆ ಶ್ರೀನಿವಾಸ್ ಅವರಿಗೆ ಹೃದಯಾಘಾತವಾಗಿದೆ ಎಂದು ಗಾಸಿಪ್ ಹರಡುತ್ತಿದ್ದಾರೆ. ಮದುವೆ ಮುಂದೂಡಿಕೆಯ ಸ್ವಲ್ಪ ಸಮಯದ ನಂತರ ಸ್ಮೃತಿ ತನ್ನ ಇನ್ಸ್ಟಾಗ್ರಾಂ ಖಾತೆಯಿಂದ ಮದುವೆಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟ್ಗಳನ್ನ ಅಳಿಸಿ ಹಾಕಿರುವುದನ್ನ ಅಭಿಮಾನಿಗಳು ಗಮನಿಸಿದ್ರು. ಅದರಲ್ಲಿ ಅವರ ನಿಶ್ಚಿತಾರ್ಥ ಮತ್ತು ಪ್ರಪೋಸಲ್ ಫೋಟೋಗಳು ಸೇರಿವೆ. ಆದರೆ ಈ ಎಲ್ಲಾ ಸುದ್ದಿಗಳ ನಡುವೆ ಮತ್ತೆ ಇಬ್ಬರು ಮದುವೆಯಾಗುತ್ತಾರೆ ಎನ್ನಲಾಗುತ್ತಿದೆ. ಆದರೆ ಈ ಕುರಿತಾಗಿ ಯಾವುದೇ ಖಚಿತ ಮಾಹಿತಿ ಇಲ್ಲ.